ನಮಸ್ಕಾರ. ಜಿಲ್ಲಾ ಪಂಚಾಯತ್ ಹಾವೇರಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಪ್ರದೇಶದಲ್ಲಿ ಘನತ್ಯಾಜ್ಯ ನಿರ್ವಹಣೆ ಬಹುದೊಡ್ಡ ಸವಾಲಾಗಿದ್ದು 2 ಹಂತದಲ್ಲಿ ಘನತ್ಯಾಜ್ಯ ನಿರ್ವಹಣೆಯನ್ನು ಮಾಡಲಾಗುತ್ತೆ. ಮನೆ ಹಂತ ಮತ್ತು ಸಮುದಾಯ ಹಂತ. ಮನೆ ಹಂತದಲ್ಲಿ ಮೂಲದಲ್ಲಿ ಬೇರ್ಪಡಿಸಿದ ತ್ಯಾಜ್ಯವನ್ನ ಸಮುದಾಯ ಹಂತದಲ್ಲಿ ಸಂಗ್ರಹಿಸಿ ವಿಂಗಡಿಸಿ ವಿಲೇವಾರಿ ಮಾಡಲಾಗುತ್ತೆ. ಸಂಗ್ರಹಣೆ, ವಿಂಗಡಣೆ, ವಿಲೇವಾರಿಗಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಘನತ್ಯಾಜ್ಯ ಘಟಕವನ್ನು ಸ್ಥಾಪಿಸಲಾಗಿದೆ. ಸ್ವಚ್ಛ ವಾಹಿನಿಯನ್ನ ನೀಡಲಾಗಿದೆ ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಅಲ್ಲಿ ವ್ಯಾಪ್ತಿ ಪಡುವಂತಹ ಕುಟುಂಬಗಳಿಗೆ ತಲಾ 2ರಂತೆ ಕಸದ ಬುಟ್ಟಿಗಳನ್ನು ಸಹ ವಿತರಿಸಲಾಗಿದೆ. ಸದರಿ ತ್ಯಾಜ್ಯ ನಿರ್ವಹಣೆ ಕುರಿತು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯ MIS ನಲ್ಲಿ ದಾಖಲಿಸಬೇಕಾಗಿರುತ್ತದೆ. ಅದರ ಪ್ರೊಸೆಸ್ ಅನ್ನ ಮುಂದೆ ನೋಡೋಣ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇದು SPMG ಲಾಗಿನ್ ಪೇಜ್. ಇಲ್ಲಿ ನಾವು ಯೂಸರ್ ನೇಮ್ ಪಾಸ್ವರ್ಡ್ಸ್ ಹಾಕ್ಬಿಟ್ಟು ಲಾಗಿನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಒಂದು ಯೂಸರ್ ನೇಮ್ ಯೂಸ್ ಮಾಡ್ತಾ ಇದ್ದೀನಿ. ಸೈನ್ ಇನ್ ಆದ ತಕ್ಷಣ ನಮಗೆ ಕಾಣಸಿಗೋದು ರಿಪೋರ್ಟ್ಸ್ ಪೇಜ್. ನಾವು ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಫೇಸ್ ಟು ಎಂಟ್ರಿ ಅಂತ ಕ್ಲಿಕ್ ಮಾಡಬೇಕು. ಫೇಸ್ ಟು ಎಂಟ್ರಿಯಲ್ಲಿ ನಾವು ಇವಾಗ ಎಂಟ್ರಿ ಮಾಡಬೇಕಾಗಿರೋ ಡೀಟೇಲ್ಸು 2 ಮಾಡ್ಯೂಲ್ ಅಲ್ಲಿ ಇರುತ್ತೆ. ಒಂದು PM07A, ಇನ್ನೊಂದು PM07B. ಸೊ PM07A ಮತ್ತೆ B ಅಲ್ಲಿ ನಾವು ಯಾವ ಡೀಟೇಲ್ಸ್ ಎಂಟ್ರಿ ಮಾಡ್ತೀವಿ ಅಂದ್ರೆ, ಹಿಂದೆ ಘನತ್ಯಾಜ್ಯ ಘಟಕಗಳನ್ನ ಪೂರ್ಣಗೊಳಿಸಿ SBMG MIS ಆಪ್ ಅಲ್ಲಿ ನಾವು ಆಲ್ರೆಡಿ ಜಿಯೋ ಟ್ಯಾಗ್ ಮಾಡಿರ್ತೀವಿ. ಅಂತ ಒಂದು ಶೆಡ್ ಡೀಟೇಲ್ಸು PM07A ಅಲ್ಲಿ ಬರುತ್ತೆ. ಆ PM07A ಅಲ್ಲಿ ನಾವು ಯಾವುದು ಮಾರ್ಕ್ ಮಾಡ್ತೀವಿ ಇಂಥ ಡೀಟೇಲ್ಸ್ ಎಲ್ಲ ಇದೆ ಅಂತ, ಅದ ನಂತರ PM07B ಅಲ್ಲಿ ನಾವು ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಅನ್ನೋ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫಸ್ಟ್ PM07A ಅಲ್ಲಿ ಎಂಟ್ರೀಸ್ ಹೇಗಿದೆ ಅಂತ ನೋಡೋಣ. ಆಲ್ರೆಡಿ ಸ್ಟೇಟ್, ಡಿಸ್ಟ್ರಿಕ್ಟ್ ಮತ್ತೆ ಬ್ಲಾಕ್ ಕಾಣಿಸ್ತಾ ಇದೆ. ನಾವು ಇಲ್ಲಿ ಪಂಚಾಯತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ಗ್ರಾಮ ಪಂಚಾಯತಿನ ಎಕ್ಸಾಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅದು ಬಿಸಲಹಳ್ಳಿ. ಅಂಡ್ ವಿಲೇಜ್ ಬಿಸಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಿಸಲಹಳ್ಳಿ ಗ್ರಾಮದಲ್ಲಿ ಘನತ್ಯಾಜ್ಯ ಘಟಕ ಇದೆ ಅಂತ MIS ಆಪ್ ಅಲ್ಲಿ ಅವರು ಜಿಯೋ ಟ್ಯಾಗ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಅದು ಡೀಟೇಲ್ಸ್ ತೋರಿಸ್ತಾ ಇದೆ. ಅಸೆಟ್ ಡೀಟೇಲ್ಸ್ ಎಲ್ಲಿದೆ ಅಂತ. ಅಸೆಟ್ ಡೀಟೇಲ್ಸು ರಟ್ಟಿಹಳ್ಳಿ ರೋಡ್ ಬಿಸಲಹಳ್ಳಿ ಅಂತ ಇದೆ. ಯಾವ ಇಯರ್ ಅಲ್ಲಿ ಕಂಪ್ಲೀಷನ್ ಆಗಿದೆ ಅಂತ ಇದೆ, ಯಾವ ಮಂತ್ ಅಲ್ಲಿ ಕಂಪ್ಲೀಷನ್ ಆಗಿದೆ ಅಂತ ಇದೆ. ಹಾಗೆ ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್ ಕೂಡ ತೋರಿಸುತ್ತೆ. ಘನತ್ಯಾಜ್ಯ ನಿರ್ವಹಣೆ ಮಾಡಬೇಕಾದ್ರೆ ಅಲ್ಲಿ ಎಷ್ಟೆಷ್ಟು ಕಸ ಬಂತು, ಆಮೇಲೆ ಯಾವ ಏರಿಯಾಗೆ ಯಾವ ದಿವಸ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಲಾಗ್ ಬುಕ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಆ ಲಾಗ್ ಬುಕ್ ಮೇಂಟೈನ್ ಮಾಡ್ತಾ ಇದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೇಳ್ತಾ ಇದೆ. ಇಲ್ಲಿ ಎಸ್ ಆರ್ ನೋ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಎಸ್ ಅಂತ ತಗೊಳ್ಬೇಕು. ಲಿಂಕ್ಡ್ ವಿತ್ PMU ಹಾವೇರಿ ಜಿಲ್ಲೆಗೆ ಈಗ ಆಲ್ರೆಡಿ ಎಲ್ಲ ತಾಲೂಕುಗಳಿಗೂ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಘಟಕ ಮಂಜೂರಾಗಿರೋದ್ರಿಂದ ಬೈ ಡಿಫಾಲ್ಟ್ ಇಲ್ಲಿ ಎಸ್ ಅಂತ ಕೊಡಿ. ದೆನ್ ಲಿಂಕ್ಡ್ ವಿತ್ ಅರ್ಬನ್ MRF ಜೊತೆ ನಾವು ಲಿಂಕ್ ಮಾಡ್ತಾ ಇಲ್ಲ, ಸೊ ನೋ. ಲಿಂಕ್ಡ್ ವಿತ್ ರೀಸೈಕ್ಲರ್ಸ್ ಅಂದ್ರೆ ಎಸ್, ನಾವು ರೀಸೈಕ್ಲರ್ಸ್ ಹತ್ರ ಲಿಂಕ್ ಮಾಡಿದೀವಿ. ಲೋಕಲ್ ವೆಂಡರ್ಸ್ ಯಾರಾದ್ರೂ ಇದ್ರೆ ನಾವು ಲಿಂಕ್ ಮಾಡಿದೀವಿ ಅಂತ ಎಸ್ ಅಂತ ಕೊಟ್ಟು ಲಾಸ್ಟ್ ಅಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಟಿಕ್ ಮಾಡಿ ಅಪ್ಡೇಟ್ ಅಂತ ಕೊಟ್ರೆ ಮಾಡ್ಯೂಲ್ 7A ಅಲ್ಲಿ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ಮಾಡ್ಯೂಲ್ 7A ಅಲ್ಲಿ ಅಪ್ಡೇಟ್ ಆಗಿರೋ ಡೀಟೇಲ್ಸ್ ಮಾತ್ರ ನಾವು 7B ಅಲ್ಲಿ ಕಲೆಕ್ಷನ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಬಹುದು. ಸೊ PM07B ಅಲ್ಲಿ ಎಂಟ್ರಿ ಆಫ್ ಡೇಟ್ ವೈಸ್ SWM ವೇಸ್ಟ್ ಸೆಗ್ರಿಗೇಷನ್ ಶೆಡ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಈ ತರ ಸಿಗುತ್ತೆ. ಸೊ ಪಂಚಾಯತ್ ನೇಮ್ ನಾವಲ್ಲಿ ಎಂಟ್ರಿ ಮಾಡಿರೋದು ಒಂದೇ ಪಂಚಾಯತಿ ಆಗಿರೋದ್ರಿಂದ ನಮ್ಗಿಲ್ಲಿ ಬಿಸಲಹಳ್ಳಿ ಗ್ರಾಮ ಪಂಚಾಯತಿ ಒಂದೇ ಕಾಣಿಸ್ತಾ ಇದೆ. ಸೊ ವಿಲೇಜ್ ನಾವು ಸೆಲೆಕ್ಟ್ ಮಾಡಿದ್ದು ಬಿಸಲಹಳ್ಳಿನೇ, ಅದೇ ಬರ್ತಾ ಇದೆ. ಅಸೆಟ್ ನೇಮ್, ಅಸೆಟ್ ಡೀಟೇಲ್ಸ್ ಅಂಡ್ ಲೈವ್ ಲೊಕೇಶನ್ ಏನ್ ಕೊಟ್ಟಿತ್ತು ರಟ್ಟಿಹಳ್ಳಿ ರೋಡ್ ಬಿಸಲಹಳ್ಳಿ ಅಂತ ಅದೇ ಸಹ ಬಂದಿದೆ. ಸೊ ಇಲ್ಲಿ ಡ್ಯೂರೇಷನ್ ಕೇಳುತ್ತೆ, ಫ್ರಮ್ ಡೇಟ್ ಟು ಡೇಟ್ 15 days ಡ್ಯೂರೇಷನ್ ನ ತಗೊಳುತ್ತೆ. ಸೊ ಇಲ್ಲಿ ಇವಾಗ ನಾವು ಜೂನ್ 1 ಇಂದ ಕಲೆಕ್ಷನ್ ಅನ್ನ ತೋರಿಸಿದ್ರೆ 15 days ಯಾವಾಗ ಆಗುತ್ತೆ? ಸೊ 15th ಗೆ ತಗೊಂಡ್ರೆ ಇಲ್ಲಿ ನಮ್ಗೆ ಇದೊಂದು ಡ್ಯೂರೇಷನ್ ಆಗುತ್ತೆ. ಅಂದ್ರೆ 15 days ಅಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಡೀಟೇಲ್ಸ್ ಅನ್ನೋದ್ರ ಬಗ್ಗೆ ತೋರಿಸ್ಬೇಕು. ಸೊ ಇಲ್ಲಿ ಏನೇನ್ ಕ್ವೆಶನ್ ಕೇಳ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ. ಇದು ಡೀಟೇಲ್ಸ್ ಏನು ಅಂತಂದ್ರೆ, ಈ ಹಿಂದೆ ನಾವು ಎಂಟ್ರಿ ಮಾಡಿರೋದು ಏನಾದ್ರೂ ಇತ್ತು ಅಂತಂದ್ರೆ ಆ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ಫಸ್ಟ್ ಟೈಮ್ ಎಂಟ್ರಿ ಅಂದ್ರೆ ಈ ತರ ತೋರಿಸ್ತಾ ಇರುತ್ತೆ.
ಸೊ ಕ್ವೆಶನ್ಸ್ ಏನೇನಿರುತ್ತೆ ಅಂದ್ರೆ ಕ್ವಾಂಟಿಟಿ ಆಫ್ ಬಯೋಡಿಗ್ರೇಡಬಲ್ ವೇಸ್ಟ್ ರಿಸೀವ್ಡ್ ಇನ್ ಕೆಜಿಸ್. ಸೊ ಬಯೋಡಿಗ್ರೇಡಬಲ್ ವೇಸ್ಟ್ ಅಂದ್ರೆ ಕೊಳೆಯುವಂತಹ ತ್ಯಾಜ್ಯ ಅಂದ್ರೆ ಹಸಿ ಕಸನ ನಾವು ಕಲೆಕ್ಟ್ ಮಾಡ್ತಾ ಇಲ್ಲ. ಸೊ ಇದನ್ನ ನಾವು 0 ಅಂತ ಹಾಕ್ಬೋದು. ಸೆಕೆಂಡ್ ಕ್ವೆಶನ್ ಏನಿದೆ, ಕ್ವಾಂಟಿಟಿ ಆಫ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ರಿಸೀವ್ಡ್. ಕೊಳೆಯದೇ ಇರುವಂತಹ ತ್ಯಾಜ್ಯ ಅಂದ್ರೆ ಒಣ ಕಸನ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಕಲೆಕ್ಟ್ ಮಾಡಿದೀವಿ ಅನ್ನೋದನ್ನ ಕೆಜಿ ಲೆಕ್ಕದಲ್ಲಿ ನಾವಿಲ್ಲಿ ತೋರಿಸ್ಬೇಕು. ಸೊ ನೆಕ್ಸ್ಟ್ ನಮಗೆ ಡೀಟೇಲ್ಸ್ ಆಫ್ ವೇಸ್ಟ್ ಪ್ರೊಸೆಸ್ಡ್ ಅಟ್ ಸೆಗ್ರಿಗೇಷನ್ ಶೆಡ್ ಅಂತ ಕೇಳಿದಾಗ, ಕ್ವಾಂಟಿಟಿ ಆಫ್ ಮೆನ್ಯೂರ್ ಪ್ರೊಡ್ಯೂಸ್ಡ್ ಫ್ರಾಮ್ ಬಯೋಡಿಗ್ರೇಡಬಲ್ ವೇಸ್ಟ್ ಇನ್ ಕೆಜಿಸ್. ನಾವು ಬಯೋಡಿಗ್ರೇಡಬಲ್ ವೇಸ್ಟ್ ಅಂದ್ರೆ ಹಸಿ ಕಸ ನಾವು ಕಲೆಕ್ಟೇ ಮಾಡ್ತಾ ಇಲ್ಲ ಅಂದ್ಮೇಲೆ ನಮ್ಗೆ ಇಲ್ಲಿ ಹಾಕುವಂಥದ್ದು ಬರೋದಿಲ್ಲ. ಸೊ ಇಲ್ಲಿ ನಾವು 0 ಅಂತಾನೆ ತೋರಿಸ್ಬೋದು. ಸೊ ಸೆಕೆಂಡ್ ಕ್ವಶನ್ ಅಲ್ಲಿ ಬಂದಾಗ ನಮ್ಗೆ ಇದರಲ್ಲಿ ಡೀಟೇಲ್ಸ್ ಕೇಳುತ್ತೆ. ಕ್ವಾಂಟಿಟಿ ಆಫ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಸೆಂಟ್ ಟು. ಸೊ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ಗೆ ಎಷ್ಟು ಕೆಜಿ ಕಳಿಸಿದ್ರಿ, ಅರ್ಬನ್ MRFಗೆ ಎಷ್ಟು ಕೆಜಿ ಕಳಿಸಿದ್ರಿ, ಸೋಲ್ ಟು ಕಬಾಡಿವಾಲಾ ಅಲ್ಲಿ ಯಾರಿಗಾದ್ರೂ ಲೋಕಲ್ ವೆಂಡರ್ಸ್ಗೆ ಸೆಲ್ ಮಾಡಿದ್ರಾ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೇಳುತ್ತೆ. ಎಷ್ಟು ಕೆಜಿ ಸೆಲ್ ಮಾಡಿದ್ರಿ ಅನ್ನೋ ಡೀಟೇಲ್ಸ್ ಅನ್ನ ಹಾಕ್ಬೇಕು. ಹಾಗೆ ರೀಸೈಕ್ಲರ್ಸ್ಗೆ ಎಷ್ಟು ಕೆಜಿ ಸೇಲ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಹಾಕ್ಬೇಕು. ಸೆಂಟ್ ಫಾರ್ ಬಿಟುಮಿನಸ್ ರೋಡ್ ಕನ್ಸ್ಟ್ರಕ್ಷನ್. ಬಿಟುಮಿನಸ್ ರೋಡ್ ಕನ್ಸ್ಟ್ರಕ್ಷನ್ಗೆ ಯಾವ್ದಾದ್ರು ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಕಳಿಸಿದೀರಾ ಅನ್ನೋದ್ರ ಬಗ್ಗೆ ಇಲ್ಲಿ ಎಷ್ಟು ಕೆಜಿ ಕಳಿಸಿದಿರಿ ಅನ್ನೋ ಮಾಹಿತಿನ ಸಹ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಕೆಜಿ ಲೆಕ್ಕದಲ್ಲಿ ನಾವು ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಡೀಟೇಲ್ಸ್ ಆಫ್ ರೆವಿನ್ಯೂ ಅರ್ನ್ಡ್ ಆಟ್ ಸೆಗ್ರಿಗೇಷನ್ ಶೆಡ್. ಅಂದ್ರೆ ನಾವು ತ್ಯಾಜ್ಯ ಕರ ಅಂತ ಏನ್ ಸಂಗ್ರಹಣೆ ಮಾಡ್ತಾ ಇದೀವಿ, ಆ ತರ ನಾವು ಸಂಗ್ರಹಿಸ್ತಾ ಇದ್ದಲ್ಲಿ ಎಷ್ಟು ಸಂಗ್ರಹಣೆ ಆಗಿದೆ ಅನ್ನೋದ್ರ ಬಗ್ಗೆ ಕೇಳುತ್ತೆ. ರೆವಿನ್ಯೂ ಅರ್ನ್ಡ್ ಫ್ರಮ್ ಬಯೋಡಿಗ್ರೇಡಬಲ್ ಅಂತ ವೇಸ್ಟ್ ಅಂತ ಕೇಳ್ತಾ ಇದೆ, ಅಮೌಂಟ್ ಇನ್ INR. ಸೊ ಇಂಡಿಯನ್ ರುಪೀಸ್ ಅಲ್ಲಿ ನಾವು ಅಮೌಂಟ್ ಹಾಕ್ಬೇಕು, ಎಷ್ಟು ನಾವು ಬಯೋಡಿಗ್ರೇಡಬಲ್ ವೇಸ್ಟ್ ಇಂದ ಕರವನ್ನ ಕಲೆಕ್ಟ್ ಮಾಡಿದೀವಿ ಅನ್ನೋದು. ಸೊ ಇಲ್ಲಿ ನಾವು ಹಸಿ ಕಸನ ಕಲೆಕ್ಟ್ ಮಾಡದೇ ಇರೋದ್ರಿಂದ ಇಲ್ಲಿ 0 ಅಂತ ಕೊಡ್ಬೇಕು. ಸೊ ರೆವೆನ್ಯೂ ಅರ್ನ್ಡ್ ಫ್ರಮ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂದ್ರೆ ಇದು ಸಹ ಒಣ ತ್ಯಾಜ್ಯದಿಂದ ನಾವು ಎಷ್ಟು ಒಂದು ಇನ್ಕಮ್ ಅನ್ನ ಜನರೇಟ್ ಮಾಡಿದೀವಿ ಅಂತ ಇಲ್ಲಿ ಎಂಟ್ರಿ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ನಮ್ದು ಘನತ್ಯಾಜ್ಯ ನಿರ್ವಹಣೆಯ ಡೀಟೇಲ್ಸ್ ಎಂಟ್ರಿ ಕಂಪ್ಲೀಟ್ ಆಗುತ್ತೆ. ಸೊ ಇದು ಎವ್ರಿ ಮಂತ್ ನಾವು ಮಾಡ್ಬೇಕಾಗಿರೋದ್ರಿಂದ ಪಿರಿಯಾಡಿಕಲಿ ನಮ್ದು ಡೇಟ್ಸ್ ನೆನ್ಪಿಟ್ಕೊಂಡಿರ್ಬೇಕು. ಫ್ರಮ್ ಡೇಟ್ ಟು ಡೇಟ್ ಯಾವಾಗಿಂದ ತಗೊಂಡಿದೀವಿ ಅಲ್ಲಿಂದ ಅಲ್ಲಿವರೆಗೂ ಎಷ್ಟು ಕಸ ಕಲೆಕ್ಷನ್ ಆಗಿದೆ ಅನ್ನೋ ಡೀಟೇಲ್ಸ್ ಅನ್ನ ನಾವು ಇದರಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಇದಿಷ್ಟು ಘನತ್ಯಾಜ್ಯ ನಿರ್ವಹಣೆ ಎಂಟ್ರಿ ಕುರಿತಾದ ಮಾಹಿತಿ. ಥ್ಯಾಂಕ್ ಯು.